ರಾಜ್ಯ ರಾಜಕಾರಣದಲ್ಲಿ ಜನಗಣತಿ ವಿಚಾರವಾಗಿ ಸಾಕಷ್ಟು ಜಟಾಪಟಿ ನಡೀತಾ ಇದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಪರಿಷತ್ ವಿಪಕ್ಷ ನಾಯಕರಾದಂತಹ ಜಲವಾದಿ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಈ ಒಂದು ಜಾತಿ ಜನಗಣತಿ ವಿಚಾರವಾಗಿ ಸಾಕಷ್ಟು ಜಟಾಪಟಿ ನಡೀತಾ ಇರುವಂಥದ್ದು. ಈ ಒಂದು ವರದಿ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ಇದರಲ್ಲಿ ಒಂದು ಸ್ಪಷ್ಟತೆ ಇಲ್ಲ. ಈಗ ಜಾತಿ ಜನಗಣತಿ ಮಾಡ್ತಕ್ಕಂಥದ್ದು ಕೇಂದ್ರಕ್ಕೆ ಬಿಟ್ಟ ವಿಷಯ, ರಾಜ್ಯಕ್ಕೆ ಅದು ಸಂಬಂಧ ಇರೋದಿಲ್ಲ. ಆದರೂ ಕೂಡ ಅದೊಂದು ಹೊಸ ಪ್ರಯತ್ನ ಇರಬಹುದು. ಯಾರು ತುಳಿತಕ್ಕೊಳಗಾಗಿದ್ದಾರೆ, ಹಿಂದುಳಿದಿದ್ದಾರೆ, ಅವ್ರಿಗೆ ನ್ಯಾಯ ಕೊಡಬೇಕು ಅನ್ನೋದರಲ್ಲಿ ನಮ್ಮ ಬದ್ಧತೆ ಇದೆ. ಅದನ್ನು ನಾನು ಪ್ರಶ್ನೆ ಮಾಡೋದಿಲ್ಲ. ಆದರೆ ಮಾಡಿರ್ತಕ್ಕಂಥದ್ದು ಸರಿ ಇಲ್ವಾ, ಇದು ಪ್ರಶ್ನೆ ಮೂಡಿರ್ತಕ್ಕಂಥದ್ದು. ಅನೇಕರ ಮನೆಗಳಿಗೆ ಬಂದೇ ಇಲ್ಲ, ಸರ್ವೆ ಮಾಡಿಲ್ಲ ಅಂತಕ್ಕಂಥ ಆಪಾದನೆ ಇದೆ. ಈ ಆಪಾದನೆ ಇರತಕ್ಕಂಥ ಇಂಥ ಸಂದರ್ಭದಲ್ಲಿ ನೀವು ವರದಿಯನ್ನು ಹೊರತಂದಿದ್ದೀರಿ. 10 ವರ್ಷಗಳ ಹಿಂದೆ ಕಾಂತರಾಜು ಆಯೋಗ ವರದಿ ಕೊಟ್ಟಿದ್ದು, ಅದರ ಬಗ್ಗೆ ಏನು ಅಪಸ್ವರಗಳು ಬಂದ ಮೇಲೆ ನೀವು ಹೆಗ್ಡೆ ಅವರಿಗೆ ಅದನ್ನು ಹಸ್ತಾಂತರಿಸಿದ್ರಿ. ಅದನ್ನು ಅವರು ಸರಿ ಮಾಡಿದ್ದಾರೆ ಅಂತ ಹೇಳಿದ್ರಿ. ಸರಿ ಮಾಡಿ ಮತ್ತೆ ಏನಾದರೂ ನೀವು ಮಾಡಿದಿರಾ? ಹಾಗಿದ್ಮೇಲೆ ಪರಿಶಿಷ್ಟ ಜಾತಿಗಳು ಆವತ್ತಿನ ಕಾಲದಲ್ಲೇ 10 ವರ್ಷದ ಹಿಂದೆ 1,08,00,000 ಇದ್ದಿದ್ದು ಇವತ್ತ್ಯಾಕೆ ಹೆಚ್ಚಾಗಿಲ್ಲ? ಪ್ರಶ್ನೆ ಬರುತ್ತೆ. 79 ಲಕ್ಷ ಮುಸ್ಲಿಮರಿದ್ದರು, ಆದರೆ ಈಗ 74 ಅಂತ ಬರ್ತಾ ಇದೆ. 5 ಲಕ್ಷ ಎಲ್ಲೋಯ್ತು? ಕಡಿಮೆ ಆಯಿತಾ? ಅಂದಮೇಲೆ ಮಾಡಿದ್ದು ನಿಮ್ಮದು ತಪ್ಪಿತ್ತಾ? ಹಿಂದುಳಿದವ್ರದ್ದು ಅದೇ ಪರಿಸ್ಥಿತಿ ಇದೆ. ಈಗ ಅವ್ರಿಗೆಲ್ಲ ನ್ಯಾಯ ಕೊಡಬೇಕು, ಅದು ಬದ್ಧತೆ ಇರಬೇಕು. ಅದು ಮಾಡೋಣ. ಲಿಂಗಾಯತರನ್ನು ನೀವು 6 ಗ್ರೂಪ್ ಆಗಿ ಪಟ್ಟಿ ಮಾಡಿದ್ದೀರಿ, ಒಂದು ಆಗಿಲ್ಲ. ಮುಸಲ್ಮಾನರು ಮಾತ್ರ ಒಂದೇ ಪಟ್ಟಿಯಾಗಿ ಮಾಡಿದ್ದೀರಿ. ಒಕ್ಕಲಿಗರನ್ನು 4-5 ಗ್ರೂಪ್ಗಳಾಗಿ ಮಾಡಿದ್ದೀರಿ. ಇದೆಲ್ಲದರಿಂದ ಅವರು ಕುಪಿತರಾಗಿದ್ದಾರೆ. ಅವರನ್ನು ಕನ್ವಿನ್ಸ್ ಮಾಡೋದು ಸರ್ಕಾರದ ಕೆಲಸ. ನೀವು ಎಲ್ಲರನ್ನೂ ಕರೆದು ಸಾಮಾಜಿಕ ನ್ಯಾಯ ಕೊಡಬೇಕಂದಾಗ ಎಲ್ಲರ ಜೊತೆಯಲ್ಲಿ ಮಾತಾಡದೆ ನೀವು ಹಿಟ್ಲರ್ ದರ್ಬಾರ್ ಮಾಡಿದರೆ ಯಾರು ಒಪ್ತಾರೆ ಅದನ್ನು? ಆ ಕಾರಣದಿಂದ ನೀವೆಲ್ಲರನ್ನೂ ಕರೆದು ಮಾಡಿ, ಜೊತೆಗೆ ಸರ್ಕಾರದ ಸ್ಟ್ಯಾಂಡ್ ಏನು, ನಿಮ್ಮ ತೀರ್ಮಾನ ಏನು ಅನ್ನೋದನ್ನು ಮೊದಲು ಹೊರಗಾಕಿ. ಅದಾದ ನಂತರ ಜನರು ಆಗಲಿ ನಾವು ಆಗಲಿ ಮಾತಾಡೋದು ಸರಿ ಇರುತ್ತೆ. ಸರ್, ಇನ್ನೇನು ಇದೇ 17ನೇ ತಾರೀಕು ಕ್ಯಾಬಿನೆಟ್ನಲ್ಲಿ ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನ ಆಗುತ್ತೆ ಅನ್ನುವಂಥದ್ದು. ಸೊ ಹೀಗಾಗಿ ಈ ಒಂದು ವಿಚಾರದಲ್ಲಿ BJP ನಿಲುವೇನು, ಏನಾದರೂ ಹೋರಾಟವನ್ನು ಕೈಗೊಳ್ಳುತ್ತಾ ಅಂತ? ಇದಕ್ಕೆ ಈಗ ಹೋರಾಟದ ಪ್ರಶ್ನೆ ಬರೋದಿಲ್ಲ. ಅವ್ರು ಏನು ಮಾಡ್ತಾರೆ? ರಿಸರ್ವೇಷನ್ ಇದು ಮಾಡ್ತಾರಾ, ಅಥವಾ ಇದನ್ನು ಯಥಾವತ್ತಾಗಿ ಒಪ್ತಾರಾ, ಅಥವಾ ಇದನ್ನು ಸರಿ ಮಾಡ್ತಾರಾ? ನ್ಯೂನ್ಯತೆಗಳು ಇದೆಯಾ ಇಲ್ವಾ? ಈ ಸ್ಪಷ್ಟತೆ ಸರ್ಕಾರದಿಂದೇ ಬರಲಿಲ್ಲ ಅಂದರೆ ಬೇರೆಯವ್ರಿಗೇನು ಅರ್ಥ ಆಗುತ್ತೆ? ನಿಮ್ಮ ಸ್ಟ್ಯಾಂಡ್ ಏನು ಅಂತ ಗೊತ್ತಾದ ಮೇಲೆ ಬೇರೆಯವ್ರ ಸ್ಟ್ಯಾಂಡನ್ನು ನೀವು ಕೇಳ್ಬೋದು. ಒಂದು ವೇಳೆ ಈ ಒಂದು ಜಾತಿ ಗಣತಿ ವಿಚಾರದಲ್ಲಿ ದಲಿತ ಸಮುದಾಯಕ್ಕೆ ಏನಾದರೂ ಅನ್ಯಾಯ ಆದರೆ ಯಾವ ರೀತಿ ಆಗಿರುತ್ತೆ ನಿಮ್ಮ ಹೋರಾಟ? ಇಲ್ಲ, ಅನ್ಯಾಯದ ಪ್ರಶ್ನೆ ಈಗ ಬರೋದಿಲ್ಲ. ಈಗ ಜನಸಂಖ್ಯೆ, ಪರಿಶಿಷ್ಟ ಜಾತಿ ವರ್ಗಗಳು ಹೆಚ್ಚಿದ್ರೂ ಕೂಡ ಎಷ್ಟೋ ಜನರು ಸರ್ವೆ ಮಾಡೋರು ಅವ್ರ ಮನೆಗಳಿಗೆ ಹೋಗಲ್ಲ. ಯಾಕೆಂದರೆ ಅವು ಕಾಲೋನಿಗಳು, ಎಲ್ಲೋ ಗುಡಿಸಲುಗಳು ಇಂಥವೆಲ್ಲ ಇರ್ತವೆ. ಅಂಥ ಕಡೆ ಹೋಗೇ ಇರಲ್ಲ. ಬಟ್ ನಿಮಗೆ ಹೆಂಗೆ ನಿಖರವಾದ ಅಂಕಿಅಂಶಗಳು ಎಲ್ಲಿಂದ ಸಿಕ್ಕಿದೆ ನಿಮಗೆ? ಅಥವಾ ಅವ್ರು ಅಷ್ಟೇ ಇದ್ದಾರಾ, ಇನ್ನೂ ಹೆಚ್ಚಿದಾರಾ? ಇದೆಲ್ಲ ಬರಬೇಕಲ್ಲ. ಬರೋವರೆಗೆ ಇದನ್ನು ಏನು ಹೇಳಕ್ಕೆ ಬರೋದಿಲ್ಲ. ಬಂದ ಮೇಲೆ ಒಂದು ತೀರ್ಮಾನಕ್ಕೆ ಬರ್ಬೋದು. ಸರ್, ಅದೇ ರೀತಿಯಾಗಿ ಜಮೀರ್ ಅವರು ಹೇಳಿರುವಂಥದ್ದು ವಕ್ಫ್ ಕರ್ನಾಟಕದಲ್ಲಿ ಜಾರಿಯಾಗೋದಕ್ಕೆ ನಾವು ಬಿಡಲ್ಲ ಅಂತ. ನೋಡಿ, ದೇಶಕ್ಕೆ ಒಂದು ಕಾನೂನು ಬಂದ ಮೇಲೆ ಎಲ್ಲರೂ ಅದನ್ನು ಮಾಡಲೇಬೇಕು. ಇವರು ನಾವು ಮಾಡೋದಿಲ್ಲ ಅಂತ ಇವ್ರು ಹೇಳಿದರೆ, ಸೊ ಮಾಡಿಸ್ಲಿಕ್ಕೆ ಸರ್ಕಾರ ಇದೆ, ಕೇಂದ್ರ ಸರ್ಕಾರ ಇದೆ, ಮಾಡಲೇಬೇಕಾಗತ್ತೆ. ಸೊ ನಾವು ಯಾವ ದೇಶದಲ್ಲಿದ್ದೀವಿ? ನಾವೇನು ಬೇರೆ ದೇಶದಲ್ಲಿದ್ದೀವ? ಕೇಂದ್ರ ಸರ್ಕಾರ ಒಂದು ತೀರ್ಮಾನ ಬಂದರೆ ಅದು ಇಡೀ ದೇಶಕ್ಕೆ ಬರ್ತದೆ. ರಾಜ್ಯ ಸರ್ಕಾರ ಒಂದು ತೀರ್ಮಾನ ತೊಗೊಂಡ್ರೆ ನಾವು ಗುಲ್ಬರ್ಗಾದಲ್ಲಿ ಅದನ್ನು ಜಾರಿಗೆ ಕೊಡಲ್ಲ ಅಂತಂದ್ರೆ ನಡೀತದ? ಮಂಗಳೂರಿನಲ್ಲಿ ನಾವು ಒಪ್ಪೋದಿಲ್ಲ ಅಂದರೆ ನಡೀತದ? ಇವೆಲ್ಲ ತೀರ್ಮಾನ ದೇಶಕ್ಕೆ ತೀರ್ಮಾನ ಬಂದಿರೋದು. ಅದರಿಂದಾಗಿ ಅವ್ರು ಮಾಡಲೇಬೇಕಾಗತ್ತೆ. ಮಾಡಲಿಲ್ಲ ಅಂದರೆ ಈ ದೇಶದ ಕಾನೂನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅದು ಎಲ್ಲರನ್ನೂ ಮಾಡಿಸ್ತದೆ, ಬಡಿಗೆ ತಗೊಂಡು ಬಡಿತದೆ. ಇದಿಷ್ಟು ಪರಿಷತ್ ವಿಪಕ್ಷ ನಾಯಕರಾದಂತಹ ಜಲವಾದಿ ನಾರಾಯಣ ಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಕಮಲೇಶ್ ಬಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.